ವೀಕ್ಷಕರೇ, ಡಿಜಿಟಲ್ ಡಿಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಈಗಷ್ಟೇ ಉತ್ತರ ಪ್ರದೇಶದಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎನ್ಕೌಂಟರ್ ನಲ್ಲಿ ಡಾನ್ ಪುತ್ರ ಹತನಾಗಿದ್ದಾನೆ. ಉತ್ತರ ಪ್ರದೇಶದಲ್ಲಿ ಮತ್ತೆ ಯೋಗಿ ಸರ್ಕಾರದ ಘರ್ಜನೆ. ಮಾಫಿಯಾ ಡಾನ್ ಪುತ್ರ ಇಬ್ಬರ ಎನ್ಕೌಂಟರ್. ಉತ್ತರ ಪ್ರದೇಶದಲ್ಲಿ ಮತ್ತೆ ಯೋಗಿ ಪೊಲೀಸರು ಘರ್ಜಿಸಿದ್ದಾರೆ. ಈ ವೇಳೆ ನಡೆದಂತ ಎನ್ಕೌಂಟರ್ ನಲ್ಲಿ ಇಬ್ಬರ ಹತ್ಯೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಉಮೇಶ್ ಯಾದವ್ ಅವರ ಒಂದು ಹತ್ಯೆ ಏನಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯಾಗಿದ್ದಂತ ಅತೀಕ್ ಅಹಮದ್ ಪುತ್ರ ಅಸಾದ್ ಮತ್ತೆ ಆತನ ಸ್ನೇಹಿತ ಗುಲಾಂ, ಈ ಇಬ್ಬರ ಹತ್ಯೆಯನ್ನ ಮಾಡಲಾಗಿರ್ತಕ್ಕಂತ ಮಾಹಿತಿಗಳು ಬರ್ತಾ ಇದಾವೆ. ಈ ಇಬ್ಬರ ಬಗ್ಗೆ ಸುಳಿವನ್ನ 5 ಲಕ್ಷ ರೂಪಾಯಿಯಷ್ಟು ಬಹುಮಾನವನ್ನ ಉತ್ತರ ಪ್ರದೇಶ ಪೊಲೀಸರು ಘೋಷಣೆಯನ್ನ ಮಾಡಿದ್ರು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಝಾನ್ಸಿಯಲ್ಲಿ ಈ ಇಬ್ಬರು ಪ್ರಮುಖ ಆರೋಪಿಗಳ ಮೇಲೆ ಎನ್ಕೌಂಟರ್ ಅನ್ನ ಮಾಡಲಾಗಿದೆ. ಇವರಿಬ್ಬರು ಕೂಡ ಅಲ್ಲಿ ಬೈಕ್ ನಲ್ಲಿ ಚಲಿಸ್ತಾ ಇರ್ತಾರೆ. ಅವರಿಗೆ ನಿಲ್ಲೋ ಹಾಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿರ್ತಾರೆ. ಸೂಚನೆಯನ್ನ ಕೊಟ್ಟರು ಕೂಡ ಅವರು ನಿಲ್ಲದ ಹಿನ್ನೆಲೆಯಲ್ಲಿ ಜೊತೆಗೆ ಮರಳಿ ಪೊಲೀಸರ ಮೇಲೆ ದಾಳಿಗೆ ಯತ್ನಿಸಿದ್ದಾರೆ ಅಂತಕ್ಕಂತ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ಇಬ್ಬರ ಮೇಲೆ ಎನ್ಕೌಂಟರ್ ಅನ್ನ ಪೊಲೀಸರು ಮಾಡಿದ್ದಾರೆ. ಎನ್ಕೌಂಟರ್ ನಲ್ಲಿ ಇಬ್ಬರು, ಒಬ್ಬ ಮಾಫಿಯಾ ಡಾನ್ ಅತೀಕ್ ಅಹಮದ್ ಪುತ್ರ ಅಸಾದ್ ಜೊತೆಗೆ ಮತ್ತೊಬ್ಬ ಶಾರ್ಪ್ ಶೂಟರ್ ಗುಲಾಮ್ ಅಂತಕ್ಕಂತ ವ್ಯಕ್ತಿ ಏನಿದ್ದಾನೆ, ಇಬ್ಬರು ಕೂಡ ಹತರಾಗಿದ್ದಾರೆ. ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾರೆ. ರಸ್ತೆ ಬದಿಯ ಹೆಣವಾಗಿದ್ದಾರೆ. ಉತ್ತರ ಪ್ರದೇಶದಿಂದ ಬರ್ತಿರ್ತಕ್ಕಂತ ಮಾಹಿತಿ ಇದು. ಇನ್ನ ಈ ಯಾವ ಪ್ರಕರಣ ಇದು, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರು ಬೇಕಾಗಿತ್ತು, ಜೊತೆಗೆ ಉಮೇಶ್ ಯಾದವ್ ಅಂತಕ್ಕಂತ ವ್ಯಕ್ತಿ ಯಾರು, ಈ ಎಲ್ಲ ವಿಚಾರಗಳನ್ನ, ಈ ಉಮೇಶ್ ಪಾಲ್ ಅಂತಕ್ಕಂತ ವ್ಯಕ್ತಿ ಯಾರು, ಈ ಎಲ್ಲ ವಿಚಾರಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನ ತಿಳಿಯೋಣ. ಉಮೇಶ್ ಪಾಲ್ ಅವರ ಹತ್ಯೆ ಏನ್ ಹಾಡ ಹಗಲಿ ಅವರ ಹತ್ಯೆ ಆಗಿರುತ್ತೆ. ಆರು ಜನ ಮಾಫಿಯಾದವರು, 6 ಜನ ಈ ಒಂದು ಅಲ್ಲಿ ಶಾರ್ಪ್ ಶೂಟರ್ಸ್ ಏನಿರ್ತಾರೆ, ಅವರು ಅಂಗಡಿಯ ಮುಂಭಾಗದಲ್ಲಿ ಅವರ ಮೇಲೆ ದಾಳಿಯನ್ನ ಮಾಡಿರ್ತಾರೆ. 6 ಜನರ ಒಂದು ಮುಖಚರ್ಯೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುತ್ತೆ. ಸದ್ಯ ಅವರ ಹತ್ಯೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಎನ್ಕೌಂಟರ್ ನಲ್ಲಿ ಈ ಅಷ್ಟೂರು ಕೂಡ, ಅಂದ್ರೆ ಈ ಇಬ್ಬರು ಪ್ರಮುಖ ಆರೋಪಿ ಏನಿದ್ದಾರೆ ಅವರು ಬಲಿಯಾಗಿದ್ದಾರೆ. ಉಳಿದವರನ್ನ ಕೂಡ ಸರ್ಚ್ ಮಾಡುವಂತ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಉತ್ತರ ಪ್ರದೇಶ ಪೊಲೀಸರು. ಹಾಗಿದ್ರೆ ಇದು ಯಾವ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧ ನಡೆದಂತ ಘಟನೆ ಏನು ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ಉತ್ತರ ಪ್ರದೇಶ ಪೊಲೀಸರು ಇವತ್ತು ಪತ್ರಿಕೆಗಳಿಗೆ ಕೊಟ್ಟಂತ ಹೇಳಿಕೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮೊದಲು ನಾನು ಅದನ್ನ ಇಂಗ್ಲಿಷ್ ನಲ್ಲೇ ಓದ್ತೀನಿ, ಬಳಿಕ ಅದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವ್ರು ಕೊಟ್ಟಂತ ಮಾಹಿತಿ ಜೊತೆಗೆ ಈ ಅತೀಕ್ ಅಹಮದ್ ಆತನ ಇಡೀ ಸಂಪೂರ್ಣ ಆಸ್ತಿ ಪಾಸ್ತಿ ವಿವರ ಇರ್ಬೋದು, ಆತನ ಮಾಫಿಯಾ ವಿವರ, ಕೇಸ್ಗಳ ಬಗ್ಗೆ ಇರ್ಬೋದು, ಸಂಪೂರ್ಣ ಮಾಹಿತಿಯನ್ನ ನಾನೀಗ ಹೊತ್ತು ತಂದಿದ್ದೇನೆ. ನಿಮಗೆ ಸಂಪೂರ್ಣವಾದಂತಹ ವಿವರವನ್ನ ನೀಡ್ತಾ ಹೋಗ್ತೀನಿ ವೀಕ್ಷಕರೇ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ನೋಡೋದಾದ್ರೆ, ಇವತ್ತು ಉತ್ತರ ಪ್ರದೇಶ ಪೊಲೀಸರು ಹೇಳಿದ್ದೇನೆಂದ್ರೆ, ಅಸಾದ್ ಸನ್ ಆಫ್ ಮಾಫಿಯಾ ಟರ್ನ್ ಪೊಲಿಟಿಷಿಯನ್ ಅತೀಕ್ ಅಹಮದ್ ಅಂಡ್ ಗುಲಾಮ್ ಸನ್ ಆಫ್ ಮುಕ್ಸುದನ್ both wanted in Umesh Pal murder case of Prayagraj and carrying a reward of rupees 5 lakh each, killed in an encounter by the UP Special Task Force team led by DYSP Navendu and DYSP Vimal at Jhansi. Sophisticated foreign made weapons recovered. ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ, ಅಸಾದ್ ಅತೀಕ್ ಮೊಹಮ್ಮದ್ ಆತ ಮಾಫಿಯಾ ಡಾನ್ ಹೌದು, ಜೊತೆಗೆ ರಾಜಕಾರಣಿ ಕೂಡ ಹೌದು, ಮಾಜಿ ಶಾಸಕ ಹೌದು, ಜೊತೆಗೆ ಮಾಜಿ ಸಂಸದನು ಕೂಡ ಹೌದು. ಆತನ ಪುತ್ರ ಅಸಾದ್ ಜೊತೆಗೆ ಆತನ ಜೊತೆ ಇದ್ದಂತ ಮತ್ತೊಬ್ಬ ಗುಲಾಮ್ ಅಂತಕ್ಕಂತ ಶಾರ್ಪ್ ಶೂಟರ್, ಈತನು ಕೂಡ ಪ್ರಮುಖ ಆರೋಪಿಯಾಗಿರ್ತಾನೆ. ಇಬ್ಬರನ್ನು ಎನ್ಕೌಂಟರ್ ಮಾಡಲಾಗಿದೆ. ಈ ಇಬ್ಬರು ಕೂಡ ಇವರು ಪ್ರಯಾಗ್ರಾಜ್ನ ಉಮೇಶ್ ಪಾಲ್ ಏನಿದ್ದಾರೆ ಅವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಗಳಾಗಿರ್ತಾರೆ. ಇವರ ಬಗ್ಗೆ ಸುಳಿವು ನೀಡಿದವರಿಗೆ 5 ಲಕ್ಷ ರೂಪಾಯಿಗಳ ಬಹುಮಾನವನ್ನ ಪೊಲೀಸರು ಘೋಷಣೆ ಮಾಡಿರ್ತಾರೆ. ಇವರಿಬ್ಬರನ್ನ ಕೂಡ ಡಿವೈಎಸ್ಪಿ ನವೆಂದು, ಡಿವೈಎಸ್ಪಿ ವಿಮಲ್ ಇವರ ನೇತೃತ್ವದ STF ತಂಡ ಏನಿದೆ ಇವತ್ತು ಎನ್ಕೌಂಟರ್ ಮಾಡಿದ್ದಾರೆ. ಅವರ ಬಳಿಯಲ್ಲಿ ಫಾರಿನ್ ಮೇಡ್ ಸೊಫಿಸ್ಟಿಕೇಟೆಡ್ ವೆಪನ್ಸ್ ಗಳನ್ನ ಕೂಡ ವಶಕ್ಕೆ ಪಡೆದಿರುವುದಾಗಿ ಇವತ್ತು ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಉಮೇಶ್ ಪಾಲ್ ಯಾರು, ಆತನ ಹತ್ಯೆಯನ್ನ ಯಾಕೆ ಮಾಡಲಾಗಿತ್ತು ಅಂತಕ್ಕಂಥ ವಿಚಾರವನ್ನ ತಿಳಿದು ಅದರ ಬೆನ್ನತ್ತಿ ಹೋದಂತ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಡಾನ್ಗಳ, ಅದರಲ್ಲೂ ಈ ಅತೀಕ್ ಅಹಮದ್ ಅಂತಕ್ಕಂಥ ವ್ಯಕ್ತಿಯ ಕರಾಳ ಮುಖವೇ ತೆರೆದುಕೊಳ್ತಾ ಹೋಗುತ್ತೆ. ಇವತ್ತು ಬೀದಿ ಬದಿಯ ಹೆಣವಾಗಿರ್ತಕ್ಕಂಥ ಅಸಾದ್ ಏನಿದ್ದಾನೆ ಅಹಮದ್ ಪುತ್ರ, ಈ ಅತೀಕ್ ಅಹಮದ್ ಸರಿಸುಮಾರಾಗಿ 11,000 ಕೋಟಿ ರೂಪಾಯಿಯಷ್ಟು ಆಸ್ತಿ ಪಾಸ್ತಿ ಇದೆ ಅಂತೇಳಿ ಮಾಹಿತಿಗಳಿದಾವೆ. ಅಂದ್ರೆ ಬೃಹತ್ ದೊಡ್ಡ ಪ್ರಮಾಣದ ಶ್ರೀಮಂತ ಕೂಡ ಹೌದು, ಜೊತೆಗೆ ಮಾಫಿಯಾ ಡಾನ್ ಹೌದು, ರಾಜಕೀಯವಾಗಿ ಕೂಡ ಸಾಕಷ್ಟು ಹೆಸರನ್ನ ಮಾಡಿದಂತವನು, ಕುಖ್ಯಾತಿ ಆಗಿದ್ದಂತವನು. ಇವತ್ತು ಆತನ ಪುತ್ರ ಬೀದಿ ಬದಿಯ ಹೆಣವಾಗಿದ್ರೆ ಅತೀಕ್ ಅಹಮದ್ ಅನ್ನ ಇವತ್ತು ಅದೇ ಸಂದರ್ಭದಲ್ಲಿ
ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿರುತ್ತೆ. ಕೋರ್ಟ್ 5 ದಿನಗಳ ಕಾಲ ಯುಪಿ ಪೊಲೀಸರ ವಶಕ್ಕೆ ಆತನನ್ನ ಕೊಡಲಾಗಿದೆ. ಅಂದ್ರೆ ವಿಪರ್ಯಾಸ ನೋಡಿ, ಒಂದು ಕಡೆ ತಂದೆಗೆ ಯುಪಿ ಪೊಲೀಸರ ಒಂದು ವಶಕ್ಕೆ ನೀಡಲಾಗುತ್ತೆ, ಮತ್ತೊಂದು ಕಡೆಯಿಂದ ಪುತ್ರನ ಹತ್ಯೆ ಆಗುತ್ತೆ, ಅಂದ್ರೆ ಎನ್ಕೌಂಟರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಇನ್ನ ಈ ಉಮೇಶ್ ಪಾಲ್ ಯಾರು ಅಂತ ನೋಡಿದಾದ್ರೆ, ಈತನನ್ನ ಫೆಬ್ರವರಿ 24, 2023ರಂದು ಹತ್ಯೆ ಮಾಡಲಾಗಿರುತ್ತೆ ಪ್ರಯಾಗ್ರಾಜ್ನಲ್ಲಿ. ಅಂತ ಈ ಉಮೇಶ್ ಪಾಲ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಈತ ಮತ್ತೊಬ್ಬ 2005ರಲ್ಲಿ ಒಂದು ಹತ್ಯೆ ಪ್ರಕರಣವಾಗಿರುತ್ತೆ. ಆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜು ಪಾಲ್ ಅಂತಕ್ಕಂಥ ಒಬ್ಬ ಶಾಸಕರನ್ನ ಹತ್ಯೆ ಮಾಡಲಾಗಿರುತ್ತೆ. ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈತ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷ್ಯ ಆಗಿರ್ತಾನೆ. ಈ ರಾಜು ಯಾದವ್ ಒಂದು ರಾಜು ಪಾಲ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾರೆ, MLA ಆಗಿದ್ದಂತವ್ರು 2005ರಲ್ಲಿ ಇವರು ಈ ಅತೀಕ್ ಅಹಮದ್ ನ ಸಹೋದರನ ವಿರುದ್ಧ ನಿಂತು 2002ರ ಚುನಾವಣೆಯಲ್ಲಿ ಗೆದ್ದಿರ್ತಾರೆ. ಅವತ್ತಿನಿಂದಾನೇ ಇವರ ಮೇಲೆ ಕತ್ತಿಯನ್ನ ಮಸಿತಾ ಇರ್ತಾರೆ. ಈ ರೀತಿಯಾಗಿ ಇವರನ್ನ 2005 ಜನವರಿ 26ನೇ ತಾರೀಕು ಅಂದ್ರೆ ಗಣರಾಜ್ಯೋತ್ಸವದ ದಿನ ಧ್ವಜಾರೋಹಣ ಮಾಡೋದಕ್ಕೆ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ರಾಜು ಪಾಲ್ ಅವರನ್ನ ಅತೀಕ್ ಅಹಮದ್ ಕಡೆಯವರು ಹತ್ಯೆಯನ್ನ ಮಾಡಿರ್ತಾರೆ ಅಂತಕ್ಕಂಥ ಗಂಭೀರವಾದಂತಹ ಆರೋಪವಿದೆ. ಇದೇ ರೀತಿಯಾಗಿರ್ತಕ್ಕಂಥ ದೂರು ಕೂಡ ದಾಖಲಾಗಿರುತ್ತೆ. ಗುಂಡಿನ ಸುರಿಮಳೆಯನ್ನೇ ಸುರಿಸಿ ರಾಜು ಪಾಲ್ ಅವರನ್ನ ಹತ್ಯೆ ಮಾಡಲಾಗಿರುತ್ತೆ. ಈ ಹತ್ಯೆಯ ಪ್ರಮುಖ ಸಾಕ್ಷ್ಯ ಯಾರು ಅಂತ ನೋಡೋದಾದ್ರೆ ಆತನೇ ಉಮೇಶ್ ಪಾಲ್ ಅಂತಕ್ಕಂತಹ ವ್ಯಕ್ತಿ. ಆ ಉಮೇಶ್ ಪಾಲ್ ಏನಿದ್ದಾನೆ, ಆ ಉಮೇಶ್ ಪಾಲ್ ನನ್ನ ಫೆಬ್ರವರಿ 24, 2023ನೇ ತಾರೀಕಿಗೆ ಪ್ರಯಾಗ್ರಾಜ್ ನಲ್ಲಿ ಹಾಡ ಹಗಲಿ ಹತ್ಯೆಯನ್ನ ಮಾಡಲಾಗಿರುತ್ತೆ. ಇವತ್ತು ಏನ್ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಅಸಾಧಕ ಅಂತಕ್ಕಂತ ಒಬ್ಬ ಅತೀಕ್ ಅಹಮದ್ ನ ಪುತ್ರ ಅಸಾದ್ ಏನಿದ್ದಾನೆ, ಆತನೇ ಮುಂಚೂಣಿಯಲ್ಲಿ ಇರ್ತಾನೆ. ಮೊಟ್ಟ ಮೊದಲ ಗುಂಡನ್ನ ಆತನೇ ಚಲಾಯಿಸಿರ್ತಾನೆ ಉಮೇಶ್ ಪಾಲ್ ಅವರ ಮೇಲೆ. ಆ ಒಂದು ಗುಂಡನ್ನ ಚಲಾಯಿಸಿದ ಬಳಿಕ ಸುಮಾರು 6 ಜನ ಇನ್ನುಳಿದಂತ ಆರೋಪಿಗಳೇನಿದ್ದಾರೆ, ಅಂದ್ರೆ ಇವತ್ತರನ್ನು ಸೇರಿ 6 ಜನ ಆರೋಪಿಗಳಿದ್ದಾರೆ. ಪ್ರತಿಯೊಬ್ರು ಗುಂಡನ ಸುರಿಮಳೆಯನ್ನೇ ಸುರಿಸ್ತಾರೆ. ಸ್ಥಳದಲ್ಲೇ ಅಲ್ಲಿ ಈ ಉಮೇಶ್ ಪಾಲ್ ಅವರ ಹತ್ಯೆ ಆಗುತ್ತೆ. ಅಂದಿನಿಂದಾನೇ ಉತ್ತರ ಪ್ರದೇಶ ಪೊಲೀಸರು ಮ್ಯಾನ್ ಹಂಟ್ ಅನ್ನ ಶುರು ಮಾಡಿರ್ತಾರೆ, ಇವರನ್ನ ಹುಡುಕ್ತಾ ಇರ್ತಾರೆ. ಒಂದು ಕಡೆಯಿಂದ ಅತೀಕ್ ಅಹಮದ್ ಏನಿದ್ದಾನೆ, ಆತ ಗುಜರಾತ್ ನ ಸಬರ್ಮತಿ ಜೈಲ್ ನಲ್ಲಿ ಇದ್ದುಕೊಂಡೇ ಈ ಹತ್ಯೆಯ ಮಾಸ್ಟರ್ ಮೈಂಡ್ ಆಗಿರ್ತಾನೆ. ಸಂಪೂರ್ಣ ಪ್ಲಾನಿಂಗ್ ಅನ್ನ ಆತ ಜೈಲ್ ನಲ್ಲಿ ಇದ್ದುಕೊಂಡೇ ಮಾಡಿರ್ತಾನೆ ಅಂತಕ್ಕಂತ ಒಂದು ಆರೋಪ. ಆತ ಈ ಒಂದು ಪ್ರಕರಣದಲ್ಲಿ A1 ಆರೋಪಿ ಆಗಿರ್ತಾನೆ. ಜೊತೆಗೆ ಆತನ ಪುತ್ರ ಏನಿರ್ತಾನೆ, ಆತ ಅಕ್ಯೂಸ್ ನಂಬರ್ 2, 3 ಈ ರೀತಿಯಾಗಿರ್ತಾರೆ. ಹೀಗೆ ಈ ಒಂದು ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟೋದಕ್ಕೆ ನಿರ್ಧಾರ ಮಾಡಿದಂತ ಉತ್ತರ ಪ್ರದೇಶ ಪೊಲೀಸರು ಎಲ್ಲ ರಾಜ್ಯಗಳಲ್ಲೂ ಕೂಡ ಆರೋಪಿಗಳಿಗೆ ಸರ್ಚ್ ಮಾಡ್ತಾ ಇರ್ತಾರೆ. ಜೊತೆಗೆ ಇವರಿಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿ ಏನಿದಾವೆ, ಅಕ್ರಮವಾಗಿ ಗಳಿಸಿದ್ದಂತ ಆಸ್ತಿ ಪಾಸ್ತಿಗಳು, ಅಕ್ರಮವಾಗಿ ಕಟ್ಟದಂತ ಕಟ್ಟಡಗಳು, ಅವುಗಳನ್ನ ಧ್ವಂಸ ಮಾಡುವಂತ ಕಾರ್ಯದಲ್ಲೂ ಕೂಡ ಸರ್ಕಾರ ತೊಡಗಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈ ಪ್ರಕರಣವನ್ನ ತನಿಖೆ ಕೈಗೊಂಡಂತ ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಟೀಮ್ ಏನಿದೆ, ಅವರು ಮಾರ್ಚ್ 5ನೇ ತಾರೀಕು 2023ರಂದು ಉಸ್ಮಾನ್ ಚೌಧರಿ ಅಂತಕ್ಕಂತ ಮತ್ತೊಬ್ಬ ಶಾರ್ಪ್ ಶೂಟರ್ ಏನಿರ್ತಾನೆ, ಆತನನ್ನ ಎನ್ಕೌಂಟರ್ ಮಾಡಿರ್ತಾರೆ. ಅದಕ್ಕೂ ಮುಂಚಿತವಾಗಿಯೇ ಅರ್ಬಾಜ್ ಅಂತಕ್ಕಂಥ ವ್ಯಕ್ತಿಯನ್ನ ಕೂಡ ಈ ಒಂದು ಎನ್ಕೌಂಟರ್ ಅನ್ನ ಮಾಡಿರ್ತಾರೆ. ಅಂದ್ರೆ 6 ಜನ ಏನು ಆರೋಪಿಗಳಿರ್ತಾರೆ, ಒಂದು ಗುಂಡನ್ನ ಚಲಾಯಿಸಿರ್ತಾರೆ. ಅವರಲ್ಲಿ ಈ ಇಬ್ಬರನ್ನು ಸೇರಿ, ಅಂದ್ರೆ ಅಸಾದ್ ಮತ್ತೆ ಗುಲಾಮ್, ಈ ಇಬ್ಬರನ್ನು ಸೇರಿ 4 ಈಗ ಆಲ್ರೆಡಿ ಉತ್ತರ ಪ್ರದೇಶ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಇನ್ನು ಉಳಿದಂತವ್ರು ಏನಿದ್ದಾರೆ, ಕೆಲವೊಬ್ರು ಸರೆಂಡರ್ ಆಗಿದ್ದಾರೆ, ಕೆಲವೊಬ್ರು ಉಳಿದಂತ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧ ಇರ್ತಕ್ಕಂಥ ಉಳಿದ ಆರೋಪಿಗಳು. ಯಾಕಂದ್ರೆ ಸುಮಾರು 10ಕ್ಕೂ ಅಧಿಕ ಜನರ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅಲ್ಲಿ 6 ಜನ ಗುಂಡನ್ನ ದಾಖಲಿಸಿದ್ರು ಕೂಡ ಅವರಿಗೆ ಈ ಗುಂಡಿನ ಸರಬರಾಜು ಮಾಡದಂತದ್ದು ಅಥವಾ ಅವರಿಗೆ ಆಶ್ರಯ ಕೊಟ್ಟಂತವ್ರು ಇರ್ಬೋದು, ಅಲ್ಲಿ ಗಾಡಿಯನ್ನ ಚಲಾಯಿಸಿದವ್ರು ಇರ್ಬೋದು. ಹೀಗೆ ಪ್ರತಿಯೊಬ್ಬರು ಏನಿದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ಪ್ರತಿಯೊಬ್ಬರನ್ನ ಕೂಡ ಹುಡುಕಿ ತೆಗಿತಾ ಇದ್ದಾರೆ ಉತ್ತರ ಪ್ರದೇಶದ ಪೊಲೀಸರು. ಯಾರು ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾರೆ, ಯಾರು ಮರಳಿ ಅವರ ಮೇಲೆ ದಾಳಿಯನ್ನ ಮಾಡೋಕೆ ಸಿದ್ಧರಾಗ್ತಾರೆ, ಅಂತವರನ್ನ ಯಮಪುರಿಗೆ ಅಟ್ಟೋದ್ರಲ್ಲೂ ಕೂಡ ಉತ್ತರ ಪ್ರದೇಶ ಒಂದು ಪೊಲೀಸರು ನಿರತರಾಗಿದ್ದಾರೆ. ಇನ್ನ ಸ್ನೇಹಿತರೆ, ನಮಗೆ ಅಚ್ಚರಿ ಅನಿಸ್ಬೋದು, ಹೇಗಪ್ಪ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಶಾಸಕ ಸಂಸದ ಆಗಿರ್ತಕ್ಕಂಥ ಅತೀಕ್ ಅಹಮದ್ ಅನ್ನ ಪುತ್ರನನ್ನ ಇವರು ಎನ್ಕೌಂಟರ್ ಮಾಡ್ತಾರೆ ಅಂತ. ಆತ ಬರೀ ಶಾಸಕ ಮತ್ತೆ ಅಥವಾ ಸಂಸದನ ಆಗಿರೋದಿಲ್ಲ, ಬದಲಾಗಿ ದೊಡ್ಡ ಮಟ್ಟದ ಡಾನ್ ಕೂಡ ಆಗಿರ್ತಾನೆ. ಅಲ್ಲಿರ್ತಕ್ಕಂಥ ಮಾಫಿಯಾಗಳು, ನಾವು ಸಿನಿಮಾದಲ್ಲಿ ಈಗ ಗ್ಯಾಂಗ್ಸ್ ಆಫ್ ವಾಸೆಂಪುರ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವೆಬ್ ಸಿರೀಸ್ ಗಳಲ್ಲಿ ಏನ್ ನೋಡಿರ್ತೀವಲ್ಲ, ಅದಕ್ಕಿಂತಾನು ಅತ್ಯಂತ ಖತರ್ನಾಕ್ ಇದ್ದಂತ ಒಂದು ದೊಡ್ಡ ಮಾಫಿಯಾಗಳ ಪಡೆನೆ ಉತ್ತರ ಪ್ರದೇಶದಲ್ಲಿತ್ತು. ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಬಳಿಕ ಒಬ್ಬೊಬ್ಬರನ್ನಾಗಿ ಒಂದೊಂದು ತಂಡವನ್ನ ಎಡೆಮುರಿ ಕಟ್ಟ ಕಾರ್ಯದಲ್ಲಿ ಉತ್ತರ ಪ್ರದೇಶ ಪೊಲೀಸರು ನಿರತರಾಗಿದ್ದಾರೆ. ಇನ್ನ ಇವನ ಪ್ರಕರಣಕ್ಕೆ ಬರೋದಾದ್ರೆ, ಈಗ ಏಪ್ರಿಲ್ 13 ಅಂದ್ರೆ ಇವತ್ತು ಗುಲಾಮ್ ಮತ್ತೆ ಅಸಾದ್ ಏನಿದ್ದಾರೆ ಎನ್ಕೌಂಟರ್ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಈ ಅತೀಕ್ ಅಹಮದ್ ಯಾರಪ್ಪ ಅಂತ ನೋಡೋದಾದ್ರೆ, ಯಾಕಂದ್ರೆ ಇವತ್ತು ಈ ಒಂದು ಸಂಪೂರ್ಣ ಪ್ರಕರಣ ಏನಿದೆ ಇದರ ಕೇಂದ್ರ ಬಿಂದು ಆಗಿರ್ತಕ್ಕಂಥವನೇ ಅತೀಕ್ ಅಹಮದ್ ಅಂತಕ್ಕಂಥ ವ್ಯಕ್ತಿ. ಆತನಿಗೆ ಈಗ 62 ವರ್ಷ. ಆತ 1979ರಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಮಾಫಿಯಾಕ್ಕೆ ಎಂಟ್ರಿ ಕೊಟ್ಟಿರ್ತಾನೆ, ಡಾನ್ ಆಗ್ತಾನೆ. ಒಂದು ಸಮಯದಲ್ಲಿ ಹೇಳಲಾಗ್ತಾ ಇತ್ತು ವೀಕ್ಷಕರು, ಏನಂದ್ರೆ ಉತ್ತರ ಪ್ರದೇಶದ ಯಾವುದೇ ಪ್ರದೇಶ ಇರ್ಲಿ, ಯಾವುದೇ ಮನೆ ಇರ್ಲಿ ಅಥವಾ ಜಮೀನ್ ಇರ್ಲಿ, ಈ ವ್ಯಕ್ತಿ ಅತೀಕ್ ಅಹಮದ್ ಅಥವಾ ಆತನ ಕಡೆಯವರು ಅಲ್ಲಿಗೆ ಎಂಟ್ರಿ ಆಗಿದ್ದು ನಮ್ಮದೇ ಆದ್ರೆ ಅದು ಅವ್ರದ್ದೇ ಆಗ್ತಾ ಇತ್ತು ಅಂತ. ಆದ್ರೆ ಅದು ಎಷ್ಟೇ ಪ್ರತಿರೋಧ
ಒಂದು ಅವರನ್ನ ಶವವನ್ನಾಗಿಸಲಾಗ್ತಾ ಇತ್ತು, ಅವರನ್ನ ಹೆಣವನ್ನಾಗಿಸಲಾಗ್ತಾ ಇತ್ತು, ಅಥವಾ ಒತ್ತಾಯ ಪೂರ್ವಕವಾಗಿ ಅವರಿಂದ ಆಸ್ತಿ ಪಾಸ್ತಿಯನ್ನ ಪಡೆದುಕೊಳ್ಳಲಾಗ್ತಾ ಇತ್ತು ಅಂತ ಕೂಡ ಇವನ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಇನ್ನ ವಿಶೇಷ ನೋಡಿ, ಬಹುತೇಕವಾಗಿ ಉತ್ತರ ಪ್ರದೇಶದಲ್ಲಿ ಮಾತ್ರ ಇದು ಸಾಧ್ಯ ಅನ್ಸುತ್ತೆ. ಈ ಅತೀಕ್ ಅಹಮದ್ ವಿರುದ್ಧ ಬರೋಬ್ಬರಿ 160ಕ್ಕೂ ಅಧಿಕ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. 160 ಮೋರ್ ದೆನ್ 160 ಕ್ರಿಮಿನಲ್ ಅಫೆನ್ಸ್ ಪ್ರಕರಣಗಳು. ಅಂದ್ರೆ ಈತನ ಕಬಂಧ ಬಾವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಚಾಚಿರಬಹುದು, ಎಷ್ಟು ವಿಸ್ತಾರವಾಗಿರಬಹುದು ಅನ್ನೋದನ್ನ ಕೂಡ ಈ ಒಂದು ಸಂಗತಿಯಲ್ಲಿ ನಮಗೆ ಬಯಲಿಗೆಳಿತಾ ಇದೆ, ತಿಳಿಸ್ಕೊಡ್ತಾ ಇದೆ. ಜೊತೆಗೆ ಈತ ರಿಯಲ್ ಎಸ್ಟೇಟ್ ಅನ್ನು ಕೂಡ ಕಬ್ಜೆ ಮಾಡ್ಕೊಂಡಿರ್ತಾನೆ. ಅದು ಪ್ರಯಾಗ್ರಾಜ್ ಇರ್ಬೋದು, ಅಥವಾ ಉತ್ತರ ಪ್ರದೇಶದ ಇರ್ಬೋದು, ಕೌಶಂಬಿ ಇರ್ಬೋದು, ಲಖನೌ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬಹುತೇಕವಾಗಿರ್ತಕ್ಕಂಥ ಅತ್ಯಂತ ಸಿರಿವಂತರು ಯಾರಿದ್ದಾರೆ, ಒಂದು ಅವರನ್ನ ಹೆದರಿಸಿ ಅಥವಾ ಅವರಿಂದ ಬರೆಸಿಕೊಂಡು ಆಸ್ತಿ ಪಾಸ್ತಿಯನ್ನ ಮಾಡ್ಕೊಂಡಿರ್ತಾನೆ. ಈತನ ಆಸ್ತಿ ಪಾಸ್ತಿ ವಿಚಾರವನ್ನ ನಾವು ಆಗ್ಲೂ ಹೇಳ್ತಾ ಇದ್ದೆ, ಮೋರ್ ದೆನ್ 11,000 crore ಈತನ ಬಳಿಯಲ್ಲಿ ಆಸ್ತಿ ಪಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕವಾಗಿ ಬೇನಾಮಿ, ಕೆಲವೊಂದಿಷ್ಟು ಈತನ ಕುಟುಂಬದ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ಇನ್ನ ಈತನ ವಿರುದ್ಧ ಮಾತ್ರ 160 ಪ್ರಕರಣಗಳು ದಾಖಲಾಗಿದಾವೆ ಅಂತಲ್ಲ, ಈತನ ಕುಟುಂಬ ಕೂಡ ಅಷ್ಟೇ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿರತಕ್ಕಂಥದ್ದು. ಈತನ ಮಕ್ಕಳೇನಿದ್ದಾರೆ, ಅತೀಕ್ ಮಕ್ಕಳ ವಿರುದ್ಧನೇ 5 ಪ್ರಕರಣಗಳು ದಾಖಲಾಗಿದ್ದಾವೆ. ಪತ್ನಿ ವಿರುದ್ಧ 3 ಕೇಸುಗಳು ದಾಖಲಾಗಿದ್ದಾವೆ. ಇವತ್ತು ಆತನ ಪತ್ನಿ ಕೂಡ ತಲೆಯನ್ನ ಮರೆಸಿಕೊಂಡಿರುವಂತದ್ದು. ಅವರ ಬಗ್ಗೆ ಸುಳಿವು ಕೊಟ್ಟವರಿಗೆ 1.5 ಲಕ್ಷ ರೂಪಾಯಿ ಕೊಡೋದಾಗಿ ಉತ್ತರ ಪ್ರದೇಶ ಪೊಲೀಸರು ಘೋಷಣೆಯನ್ನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಸರ್ಚ್ ಆಪರೇಷನ್ ಈಗ ನಡೀತಾ ಇದೆ. ಅಂದ್ರೆ ಅವರನ್ನು ಕೂಡ ಸರ್ಚ್ ಮಾಡ್ಲಾಗ್ತಾ ಇದೆ. ಅವರಿಗೆ ಆಶ್ರಯ ಕೊಟ್ಟಂತವರ ಮನೆಯನ್ನ ಈಗ ಆಲ್ರೆಡಿ ಉತ್ತರ ಪ್ರದೇಶದ ಸರ್ಕಾರ ಆಡಳಿತ ಏನಿದೆ ಅದನ್ನ ಧರಾಶಾಯಿಯಾಗಿಸಿ ಧರೆಗೆ ಉರುಳಿಸಿರ್ತಕ್ಕಂಥದ್ದು ಕೂಡ ಮಾಹಿತಿಗಳು ಇದಾವೆ. ಇನ್ನ ಈತನ ಸಹೋದರ ಅಂತ ಆತನು ಕೂಡ ಉಮೇಶ್ ಪಾಲ್ ಏನಿದ್ದಾನೆ, ಆತನ ಹತ್ಯೆ ಇರ್ಬೋದು ಅಥವಾ ರಾಜುಪಾಲ್ ಹತ್ಯೆ ಇರ್ಬೋದು, ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತವನು, ಅವನು ಕೂಡ ಇವತ್ತು ಜೈಲಿನಲ್ಲಿ ಇರ್ತಕ್ಕಂಥವನು. ಅವನ ವಿರುದ್ಧನೇ 60ಕ್ಕೂ ಅಧಿಕ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. ಅಂದ್ರೆ ಇಡೀ ಕುಟುಂಬದ ಸಾಧನೆ ಏನಪ್ಪಾ ಅಂದ್ರೆ, ಜನರನ್ನ ಹೆದರಿಸಿ ಬದರಿಸಿ ಆಸ್ತಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ 200ಕ್ಕೂ ಅಧಿಕ ಕ್ರಿಮಿನಲ್ ಕೇಸ್ಗಳನ್ನ ಹೊತ್ತುಕೊಂಡಿರ್ತಕ್ಕಂಥದ್ದು. ಅದನ್ನೇ ಆಭರಣ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಜನರನ್ನ ಮತ್ತಷ್ಟು ಭಯ ಬೀಳಿಸುವಂತ ಯತ್ನಗಳು ನಡೀತಾ ಇತ್ತು. ಹಾಗಿದ್ರೆ ಈತನಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಈ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಪಾಲ್ಗೊಂಡಿದ್ರು, ಯಾಕೆ ಈತನ ವಿರುದ್ಧ ಯಾವುದೇ ಕ್ರಮಗಳಾಗ್ತಾ ಇರ್ಲಿಲ್ಲ ಅಂತ ಕೂಡ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. ನೋಡಿ, ಈತನ ಆಸ್ತಿ ಬಹುತೇಕ 11,684 ಕೋಟಿ ರೂಪಾಯಿಗೂ ಅಧಿಕ ಆಸ್ತಿ ಪಾಸ್ತಿಯನ್ನ ಈತ ಅಥವಾ ಈತನ ಕುಟುಂಬಸ್ಥರು ಅಥವಾ ಈತನ ಬೇನಾಮಿಯಾಗಿ ಸಾಕಷ್ಟು ಜನರ ಬಳಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇದು ಸ್ಪಷ್ಟವಾಗಿ ತೋರಿಸೋದೇನಂದ್ರೆ ಹಣ ಬಲ ಸಾಕಷ್ಟು ಇದೆ ಅಂತ. ಹಾಗಿದ್ದಾಗ ಕೇವಲ ಹಣ ಬಲ ಇದ್ರೆ ಮಾತ್ರ ಈತ ಪಾರಾಗ್ತಾ ಇದ್ನ ಅಂದ್ರೆ ಖಂಡಿತ ಅಲ್ಲ. ಈತನಿಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಇರ್ಬೋದು, ಸಿಂಗ್ ಯಾದವ್ ಇರ್ಬೋದು, ಆ ರೀತಿಯಾಗಿರ್ತಕ್ಕಂಥ ಘಟಾನುಘಟಿಗಳ ಒಂದು ಪ್ಯಾಟ್ರನೇಜ್ ಅಥವಾ ಆತನಿಗೆ ಒಂದು ಬ್ಯಾಕಿಂಗ್ ಇತ್ತು, ಸಾಕಷ್ಟು ಸಪೋರ್ಟ್ ಕೂಡ ಸಿಗ್ತಾ ಇತ್ತು. ಜೊತೆಗೆ ಆತ ಪಕ್ಷೇತರನಾಗಿ ಕೂಡ ಸಾಕಷ್ಟು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿರ್ತಾನೆ. ಅಂದ್ರೆ ಆತನ ರಾಜಕೀಯ ಹಿನ್ನೆಲೆಯಲ್ಲಿ ನಾವು ಹಿನ್ನೆಲೆಯನ್ನ ಕೂಲಂಕುಷವಾಗಿ ನೋಡ್ತಾ ಹೋಗೋದಾದ್ರೆ 1989ರಲ್ಲಿ ಈತ ಚುನಾವಣಾ ಕಣಕ್ಕೆ ಇಳಿತಾನೆ. ಆ ಸಂದರ್ಭದಲ್ಲಿ ಡಾನ್ ಆಗಿದ್ದ ಈತ ಪಕ್ಷೇತರನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಫುಲ್ಪುರ ಕ್ಷೇತ್ರದಿಂದ ಸಂಸದನಾಗಿ ಕೂಡ ಆಯ್ಕೆ ಆಗ್ತಾನೆ. ಮೊಟ್ಟ ಮೊದಲ ಚುನಾವಣೆಯಲ್ಲೇ ಈತ ಸಂಸದನಾಗಿ ಆಯ್ಕೆ ಆಗುವಂತದ್ದು. ಅದಾದ ಬಳಿಕ 5 ಬಾರಿ ಶಾಸಕನಾಗಿರ್ತಾನೆ. ಅಲಹಾಬಾದ್ ಪಶ್ಚಿಮ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾನೆ. ಜೊತೆಗೆ 1996 ಸಮಯ ಬರೋಷ್ಟೊತ್ತಿಗೆ ಸತತವಾಗಿ 4 ಬಾರಿ ಈತ ಶಾಸಕನಾಗಿರ್ತಾನೆ. ಆ ಸಂದರ್ಭದಲ್ಲಿ ಈತ ಸಮಾಜವಾದಿ ಪಕ್ಷವನ್ನ ಸೇರ್ಕೊಳ್ತಾನೆ. ಅಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಅಂದ್ರೆ ಆ ಪಕ್ಷದ ಅತ್ಯಂತ ದೊಡ್ಡ ಪ್ರಮುಖ ನಾಯಕರಲ್ಲಿ ಒಬ್ಬನಾಗಿ ಗುರುತಿಸ್ಕೊಳ್ತಾನೆ. ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಸಾಕಷ್ಟು ಈತನ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಕೂಡ ಆರೋಪಗಳಿದಾವೆ. ಆ ರೀತಿಯಾಗಿರ್ತಕ್ಕಂಥ ಕೂಡ ನಡೆದಿದ್ದಾವೆ. ಯಾಕಂದ್ರೆ ಅವರದೇ ಪಕ್ಷದೇ ಒಬ್ಬ ಶಾಸಕನಾಗಿ ಈತ ಇರ್ತಾನೆ. ಇನ್ನ 2004ರಲ್ಲೂ ಕೂಡ ಈತ ಸಂಸದನಾಗಿ ಆಯ್ಕೆಯಾಗಿರ್ತಾನೆ ಅಂತಕ್ಕಂಥ ಮಾಹಿತಿಗಳಿದಾವೆ. ಅಂದ್ರೆ ಒಂದು ಕಡೆಯಿಂದ ಧನ ಬಲ, ಇನ್ನೊಂದು ಕಡೆಯಿಂದ ರಾಜಕೀಯ ಬಲ, ಮತ್ತೊಂದು ಕಡೆಯಿಂದ ತೋಳ್ಬಲ, ಈ ಮೂರನ್ನ ಬಳಸಿ ಈತ ಇಡೀ ಉತ್ತರ ಪ್ರದೇಶದ ಕತ್ತನ್ನ ಸೊಫೆಸ್ಟಿಕೇಟೆಡ್ ಆಗಿ ಹಿಸುಕುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಾನೆ. ಅದರಲ್ಲಿ ಸಾಕಷ್ಟು ಯಶಸ್ಸು ಕೂಡ ಆಗಿರ್ತಾನೆ ಒಂದು ಸಂದರ್ಭದಲ್ಲಿ. ಆದ್ರೆ ಈ ತರ ಗ್ರಹಚಾರ ಶುರುವಾಗದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ಬಳಿಕ ಕೇವಲ ಈತ ಒಬ್ಬನೇ ಅಲ್ಲ, ನಾವು ಸುಬಿ ಅಂತಕ್ಕಂಥ ಒಬ್ಬ ಡಾನ್ ಅನ್ನ ಯಾವ ರೀತಿಯಾಗಿ ಅಲ್ಲಿ ಒಂದು ಆಕ್ಸಿಡೆಂಟ್ ಅಲ್ಲಿ ಆತ ಸಾವನ್ನಪ್ಪಿರ್ತಾನೆ. ಜೊತೆಗೆ ಎಷ್ಟೆಲ್ಲ ಎನ್ಕೌಂಟರ್ಸ್ ಗಳಾಗ್ತಾ ಇದಾವೆ. ಈಗ ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋದಾದ್ರೆ ನಾವು ಕೇವಲ ಕಳೆದ 6 ವರ್ಷಗಳಲ್ಲಿ ನೋಡೋದಾದ್ರೆ ಬರೋಬ್ಬರಿ 8,742 ಎನ್ಕೌಂಟರ್ ಗಳನ್ನ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಅಷ್ಟು ಜನ ಸಾವನ್ನಪ್ಪಿದಾರಂತಲ್ಲ, ಗುಂಡನ್ನ ಚಲಾಯಿಸಿದ್ದಾರೆ ಕ್ರಿಮಿನಲ್ಸ್ ಗಳ ಮೇಲೆ. ಅದರಲ್ಲಿ 3,302ಕ್ಕೂ ಹೆಚ್ಚು ಜನ ಕ್ರಿಮಿನಲ್ ಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅಥವಾ ಅವರಿಗೆ ಶಿಕ್ಷೆಯನ್ನ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಕಷ್ಟು ಜನರು ಕೂಡ ಅಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಅಂದ್ರೆ ಒಂದು ಕಡೆಯಿಂದ ರಾಜಕೀಯ ಪೆಟ್ರೋನೈಜ್, ಮತ್ತೊಂದು ಕಡೆಯಿಂದ ಹಣಬಲ, ತೋಳ್ಬಲ,
ಈ ಎಲ್ಲವನ್ನ ಬಳಸಿಕೊಂಡು ಇಷ್ಟು ಮೆರಿತಾ ಇದ್ದಂತ ಈ ಅತೀಕ್ ಅಹಮದ್ ಏನಿದ್ದಾನೆ, ಆತನ ಪುತ್ರ ಇವತ್ತು ಬೀದಿಯ ಹೆಣ ಆಗಿದ್ದಾನೆ. ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆತ ಏನಿದ್ದಾನೆ ಈ ಅತೀಕ್ ಅಹಮದ್ ಇವತ್ತು ಕೋರ್ಟ್ ನ ಕಟಕಟೆಯಲ್ಲಿ ನಿಂತಿರ್ತಾನೆ. ಆತನನ್ನ ಗುಜರಾತ್ ನ ಸಾಬರ್ಮತಿ ಒಂದು ಜೈಲೇನಿದೆ ಅಲ್ಲಿಂದ ಕರೆತರಲಾಗಿರುತ್ತೆ. ಇವತ್ತು ಕೋರ್ಟ್ ಮುಂದೆ ನಿಂತಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಪೊಲೀಸರ ಕಸ್ಟಡಿಗೆ ಕೋರ್ಟ್ 5 ದಿನಗಳ ಕಾಲ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಆತ ನಿಂತಿರ್ತಾನೆ ಕಟಕಟೆಯಲ್ಲಿ. ವೀಕ್ಷಕರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದ್ರೆ ಎಷ್ಟೇ ಮೆರೆದ್ರು, ಎಷ್ಟೇ ಕೋಟೆ ಕಟ್ಟಿ ಮೆರೆದಿರ್ಬೋದು, ಮೀಸೆ ತಿರುವಿ ಮೆರೆದಿರ್ಬೋದು, ಹೇಗೆ ಒಂದು ಬಾರಿ ಕಾನೂನು ಒಂದು ಬಿಗಿಯಾಗಿರ್ತಕ್ಕಂತ ತನ್ನ ದಾಳವನ್ನ ಉರುಳಿಸುತ್ತೋ ಅಥವಾ ಟೈಮ್ ಬರುತ್ತೋ ಅಂತ ಸಂದರ್ಭದಲ್ಲಿ ವ್ಯಕ್ತಿಯ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತ ಆತ ಕಟಕಟೆಯಲ್ಲಿ ನಿಂತಾಗ ಆತನ ಮಗ ಅಸಾದ್ನ ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು ಅಂತೇಳಿ ಮಾಹಿತಿ ಬರುತ್ತೆ. ಆತ ಅಲ್ಲೇ ಕಣ್ಣೀರಾಗ್ತಾನಂತೆ. ಜೊತೆಗೆ ಆ ಸಂದರ್ಭದಲ್ಲಿ ಕೋರ್ಟ್ ಆವರಣ, ಕೋರ್ಟ್ ನ ಆಚೆ ಕೂಡ ಯೋಗಿ 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 ಅಂತಕ್ಕಂಥ ಘೋಷಣೆಗಳನ್ನ ಜನ ಮೊಳಗಿಸ್ತಾರೆ. ಈತನ ಮೇಲೆ ಬಾಟಲ್ಗಳನ್ನ ಕೂಡ ಇವತ್ತು ಎಸೆದಂತ ಘಟನೆ ನಡೆದು ಹೋಗಿದೆ. ಅಂದ್ರೆ ಎಷ್ಟೇ ಮೆರೆದಿದ್ರು ಕೂಡ ಆತನ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾಯಿಪಾಡಾಗಿರ್ತಕ್ಕಂಥದ್ದು. ಇದನ್ನ ಸ್ವತಃ ಆತನೇ ನಿನ್ನೆ ಹೇಳಿರ್ತಾನೆ. ಆತನನ್ನ ಪ್ರಯಾಗ್ರಾಜ್ಗೆ ಅಂದ್ರೆ ಆತನನ್ನ ಇದರಿಂದ ಗುಜರಾತಿಂದ ಕರೆತರಂತ ಸಂದರ್ಭದಲ್ಲಿ ಮಾತನಾಡ್ತಾ ಆತ ಒಂದು ಮಾತು ಹೇಳ್ತಾನೆ ಮಾಧ್ಯಮದವ್ರಿಗೆ. ಏನಂದ್ರೆ ಇವ್ರು ಬಾಬಾಜಿ ಹೇಳ್ತಾ ಇದ್ರು, ಅಂದ್ರೆ ಯೋಗಿಜಿ ಹೇಳ್ತಾ ಇದ್ರು, ಮಿಠಿ ಮೇ ಮಿಲಾದೆಂಗೆ ಅಂತ, ಅಂದ್ರೆ ಮಣ್ಣು ಮುಗಿಸ್ಬಿಡ್ತೀವಿ ನಾವು ಮಾಫಿಯಾದವ್ರಿಗೆ ಅಂತ. ಆಲ್ರೆಡಿ ನಮ್ಮನ್ನ ಇವ್ರು ಮಣ್ಣು ಮುಗಿಸಿದ್ದಾರೆ, ಇನ್ನಾದ್ರೂ ನಮ್ಮ ಕುಟುಂಬದವ್ರನ್ನ, ನನ್ನ ಮಕ್ಕಳ ಸವಾಸಕ್ಕೆ ಇವ್ರು ಹೋಗದೆ ಇದ್ರೆ ಸಾಕು ಅಂತ ನಿನ್ನೆ ತಾನೇ ಹೇಳಿರ್ತಾನೆ. ಆದ್ರೆ ಇವತ್ತು ಆತನ ಪುತ್ರ ಪ್ರಮುಖ ಆರೋಪಿ ಹೀರೋ ರೀತಿಯಾಗಿ ಸಿನಿಮಾದ ಒಬ್ಬ ನಾವು ನೋಡ್ತಿರ್ತೀವಲ್ಲ ಸ್ಟಂಟ್ಸ್ ಗಳ ಮೆನ್ಗಳು ಯಾವ ರೀತಿ ಮಾಡ್ತಿರ್ತಾರೆ ಆ ರೀತಿಯಾಗಿ ಬಂದು ಸಿಸಿ ಕ್ಯಾಮ್ರಾಗಳು ಇದ್ರೂ ಕೂಡ ಹಾಡ್ ಹಗಲೇ ಗುಂಡನ್ನ ಈ ಒಬ್ಬ ಉಮೇಶ್ ಪಾಲ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತನನ್ನ ಹತ್ಯೆ ಮಾಡಿರ್ತಾನಲ್ಲ, ಆ ಪಾಪದ ಸುಳಿ ಕೂಡ ಈತನ ಇವತ್ತು ಸುತ್ತಕೊಂಡಿರುವಂತದ್ದು. ಇವತ್ತು ಆತನು ಕೂಡ ಬೀದಿಯ ಹೆಣ ಆಗಿದ್ದಾನೆ. ಝಾನ್ಸಿಯ ಒಂದು ಕಾಡಂಚಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎನ್ಕೌಂಟರ್ ನಡೆದಿರುವಂತದ್ದು, ಇವತ್ತು ಅಲ್ಲಿ ಹತನಾಗಿದ್ದಾನೆ. ಇದಿಷ್ಟೇ ಅಲ್ಲ, ಇನ್ನೂ ಕೂಡ ಸಾಕಷ್ಟು ಈ ರೀತಿಯಾಗಿ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಉತ್ತರ ಪ್ರದೇಶ ಸರ್ಕಾರ ಈಗ ಆಲ್ರೆಡಿ ಹೇಳಿದೆ. ಆದ್ರೆ ಮುಂಬರುವಂತ ಸಮಯದಲ್ಲಿ ಸಾಕಷ್ಟು ಆತಂಕಗಳು ಕೂಡ ಇದಾವೆ. ಇದನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಅಥವಾ ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕೇವಲ ರಾಜಕೀಯ ದ್ವೇಷಕ್ಕಾಗೂ ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳು ಆಗ್ಬಾರ್ದು ಅಂತ ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಇನ್ನೊಂದು ಕಡೆಯಿಂದ ಇದನ್ನ ಆಲ್ರೆಡಿ ರಾಜಕೀಯವಾಗಿ ಬಳಸುವಂತ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ. ಈಗ ಆಲ್ರೆಡಿ ಅಖಿಲೇಶ್ ಯಾದವ್ ಅವರು ಟ್ವೀಟ್ ಅನ್ನ ಮಾಡಿ ಇಲ್ಲಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ ಎನ್ಕೌಂಟರ್ ಮಾಡ್ತಿದ್ದಾರೆ, ಇದು ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಅಂತ ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪಗಳು ಏನಿದ್ರು ದಾಖಲೆಗಳು ಆತನ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳು ಸ್ಪಷ್ಟವಾಗಿದ್ದಾವೆ, ಅಂಗೈನ ಹುಣ್ಣಿನ ಸತ್ಯವಾಗಿದ್ದಾವೆ. ಅದಕ್ಕೆ ಇವತ್ತು ಆತ ಬೆಲೆಯನ್ನ ತೆರ್ತಾ ಇದ್ದಾನೆ. ವೀಕ್ಷಕರೇ, ಇದು ಇವತ್ತಿನ ಡಿಜಿಟಲ್ ಡಿಮ್ ಕಾರ್ಯಕ್ರಮ. ಅಂದ ಹಾಗೆ ಇವತ್ತು ಸಂಜೆ ಮತ್ತೊಂದು ಬಾರಿ ನಿಮ್ಮ ಮುಂದೆ ಬರ್ತೇನೆ. ಒಂದು 6 ಗಂಟೆ ಅಥವಾ 6:30 ಸುಮಾರಿಗೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನು ತೆಗೆದುಕೊಂಡು ಬರ್ತೇನೆ. ಪಾಕಿಸ್ತಾನಕ್ಕೇನೋ ಬೆಂಗಳೂರು ಬೇಡವಂತೆ. ಅಂದ್ರೆ ಇಲ್ಲಿ ಬೆಗ್ಗರ್ಸ್ ಯಾವಾಗ ಚೂಸರ್ಸ್ ಆದ್ರು ಅಂತ ಪ್ರಶ್ನೆಗಳು ಬರ್ತಾ ಇದಾವೆ. ಯಾಕೆ ಪಾಕಿಸ್ತಾನ ಬೆಂಗಳೂರು ಬೇಡ ಅಂತೂ ಏನಿದೆ ಅದೆಲ್ಲವನ್ನು ಕೂಡ ಒಂದು ಡಿಜಿಟಲ್ ಡಿಮ್ ಕಾರ್ಯಕ್ರಮದಲ್ಲಿ ನೋಡೋಣ. ಇನ್ನ ಈ ಅತೀಕ್ ಅಹಮದ್ ಮತ್ತೆ ಆತನ ಪುತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ಪಿನ್ ಟು ಪಿನ್ ಮಾಹಿತಿಯನ್ನ ಇವತ್ತು ರಾತ್ರಿ 9:30ಕ್ಕೆ ಬರ್ತಿರ್ತಕ್ಕಂಥ ಬಿಗ್ ಸ್ಟೋರಿಯಲ್ಲಿ ನಾವು ಸಂಪೂರ್ಣವಾದಂತಹ ವಿವರವನ್ನ ಕೊಡ್ತಿದೀವಿ. ಅಲ್ಲೂ ಕೂಡ ನೀವು ನಮ್ಮ ಚಾನಲ್ ಅನ್ನ ವೀಕ್ಷಿಸಿ. ಧನ್ಯವಾದಗಳು ವೀಕ್ಷಕರೇ, ನಮಸ್ಕಾರ.